ರಸ್ತೆಗೆ ಇಳಿದಿದ್ರು. ಆದರೆ ಐಟಿ ಸಿಟಿಯಲ್ಲಿ ನಡೆದ ಪಂಜಿನ ಪ್ರತಿಭಟನೆ ಅರ್ಧಕ್ಕೆ ನಿಂತುಕೊಳ್ತು. ಪ್ರಜ್ವಲ್ ರೇವಣ್ಣ ವಿರುದ್ಧ ಪಂಜಿನ ಪ್ರೊಟೆಸ್ಟ್. ಅಪ್ಪ ಮಗನ ವಿರುದ್ಧ ರಸ್ತೆಗಿಳಿದ ಯೂತ್ ಕಾಂಗ್ರೆಸ್. ಹಾಸನದಲ್ಲಿ ಸ್ಫೋಟವಾದ ಪೆನ್ ಡ್ರೈವ್ ರಾಜ್ಯಾದ್ಯಂತ ಹಲ್ಚಲ್ ಎಬ್ಬಿಸಿದೆ. ಪ್ರಜ್ವಲ್ ರೇವಣ್ಣದು ಎನ್ನಲಾದ ವಿಡಿಯೋ ವಿರುದ್ಧ ಕಾಂಗ್ರೆಸ್ ನಿಗಿನಿಗಿ ಕೆಂಡವಾಗಿದೆ. ಮಾತಿನ ಬಾಣ, ಆರೋಪ ಪ್ರತ್ಯಾರೋಪಗಳು ಜೋರಾಗಿ ಸದ್ದು ಮಾಡ್ತಿವೆ. ಇದರಿಂದ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಯೂತ್ ಕಾಂಗ್ರೆಸ್ ರಸ್ತೆಗಿಳಿದಿದ್ದು, ರಾಜ್ಯ ರಾಜಧಾನಿಯಲ್ಲಿ ಅಪ್ಪ ಮಗನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪಂಜಿನ ಮೆರವಣಿಗೆಗೆ ಮುಂದಾಗಿದ್ರು. ಪಂಜಿನ ಮೆರವಣಿಗೆಗೆ ಅಡ್ಡಿಯಾಯಿತು ಮಳೆ. ರೇಸ್ ಕೋರ್ಸ್ನ ಕಾಂಗ್ರೆಸ್ ಭವನದಿಂದ ಚಾಳುಕ್ಯ ಸರ್ಕಲ್ ವರೆಗೆ ನೂರಾರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪಂಜಿನ ಮೆರವಣಿಗೆಗೆ ಪ್ಲಾನ್ ಮಾಡಿದ್ರು. ಎಲ್ಲ ತಯಾರಿ ಮಾಡಿ ಪ್ರತಿಭಟನೆ ಶುರು ಮಾಡ್ತಿದ್ದಂಗೆ ಮಳೆ ಅಡ್ಡಿಪಡಿಸಿದೆ. ಮಳೆ ಬರ್ತಿದ್ದಂಗೆ ಮೆರವಣಿಗೆ ಕ್ಯಾನ್ಸಲ್ ಮಾಡಿ ಕಾಂಗ್ರೆಸ್ ಭವನದ ಎದುರು ಕೈಯಲ್ಲಿ ಪಂಜು ಹಿಡಿದು ಧಿಕ್ಕಾರವನ್ನ ಕೂಗಿ ಪ್ರತಿಭಟಿಸಿದ್ರು. ಕೆಲ ಸಂತ್ರಸ್ತೆಯರು ಫೋನ್ ಮಾಡಿ ಅಳುತ್ತಿದ್ದಾರೆ. ವಿದೇಶದಿಂದ ಕರೆದುಕೊಂಡು ಬರಬೇಕು, ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಆಗ್ರಹಿಸಿದ್ರು. ರಾಜ್ಯ ಸರ್ಕಾರ ಆದಷ್ಟು ಬೇಗ ಅವ್ರನ್ನ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು, ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಈ ಏನು 400 ಮಹಿಳೆಯರು 800 1000 ಏನ್ ನಮ್ಗಿನ್ನು ಕ್ಲಾರಿಟಿ ಆಗ್ಬೇಕು, ಅವ್ರಿಗೆ ನ್ಯಾಯ ಸಿಗ್ಬೇಕು. ಸೂಸೈಡ್ ಆಗ್ತಾ ಇದಾವಲ್ಲ ಮಹಿಳೆಯರು, ಅಟೆಂಪ್ಟ್ ಮಾಡ್ತಾರಲ್ಲ, ಅವ್ರನ್ನಾರು ಉಳಿಸ್ಬೇಕಲ್ಲ, ಧೈರ್ಯ ತುಂಬಬೇಕಲ್ಲ ಅವ್ರಿಗೆ. ಯಾರು ನಾಳೆ ದಿನ ಏನೋ ಹೆಚ್ಚು ಕಡಿಮೆ ಅಂದ್ರೆ ಯಾರು ಆ ಮನೆ ಪೂರ್ತಿ ಫ್ಯಾಮಿಲಿ ಹೊಡೆದೋಗುತ್ತೆ ಸ್ವಾಮಿ. ಅದ್ರ ಬಗ್ಗೆ ಮಾತಾಡಕ್ಕೆ ರೆಡಿ ಇಲ್ಲ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ ಎಸ್ಐಟಿ ತನಿಖೆ ನಡೆಯುತ್ತಿದ್ರೆ, ಚುನಾವಣೆ ಹೊಸ್ತಿಲಿನಲ್ಲಿ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಾರಿ ಕೇಂದ್ರದಲ್ಲಿ ಹ್ಯಾಟ್ರಿಕ್ ಬಾರಿಸಲು ಬಿಜೆಪಿ ಪಣ ತೊಟ್ಟಿದ್ದು, ಕರ್ನಾಟಕದಿಂದಲೇ ಶಂಖನಾದ ಮೊಳಗಿಸಿದೆ. ಇಂದು ಚಿಕ್ಕೋಡಿಗೆ ಅಮಿತ್ ಶಾ ಭೇಟಿ ನೀಡಿ ಕೇಸರಿ ಕಹಳೆಯನ್ನ ಮೊಳಗಿಸಲಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿ. ಉತ್ತರವನ್ನೇ ಟಾರ್ಗೆಟ್ ಮಾಡಿದ ಬಿಜೆಪಿ. 4 ದಿನದಲ್ಲಿ 2 ಬಾರಿ ರಾಜ್ಯಕ್ಕೆ ಅಮಿತ್ ಶಾ. ಲೋಕ ಸಮರದಲ್ಲಿ ಬಿಜೆಪಿ ಈ ಬಾರಿ ಗೆಲ್ಲಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಿದೆ. ಅಬ್ ಕಿ ಬಾರ್ 400 ಪಾರ್ ಅನ್ನೋ ಗುರಿ ಸಾಧನೆಗೆ ದೆಹಲಿ ನಾಯಕರು ದೇಶಾದ್ಯಂತ ಅಬ್ಬರದ ಪ್ರಚಾರ ಕೈಗೊಂಡಿದ್ದಾರೆ. ಅದರಲ್ಲೂ ಕರ್ನಾಟಕದಲ್ಲಿ 2ನೇ ಹಂತದ ಚುನಾವಣೆಗೆ ಇನ್ನು 5 ದಿನ ಮಾತ್ರ ಬಾಕಿ ಇದೆ. ಬಾಕಿ ಇರೋ 14 ಕ್ಷೇತ್ರಗಳಲ್ಲಿ ಹೆಚ್ಚು ಸ್ಥಾನ ಗಳಿಸಲು ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ರಣತಂತ್ರ ರೂಪಿಸಿದ್ದಾರೆ. ಇಂದು ಚಿಕ್ಕೋಡಿಗೆ ಅಮಿತ್ ಶಾ ಎಂಟ್ರಿ. ಉತ್ತರ ಕರ್ನಾಟಕವನ್ನೇ ಟಾರ್ಗೆಟ್ ಮಾಡಿರುವ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲು ಪ್ಲಾನ್ ಮಾಡಿದೆ. ಇಂದು ರಾಜ್ಯಕ್ಕೆ ಮತ್ತೆ ಬಿಜೆಪಿ ಚಾಣಕ್ಯ ಎಂಟ್ರಿ ಕೊಡಲಿದ್ದಾರೆ. ಇಂದು ಚಿಕ್ಕೋಡಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಅಮಿತ್ ಶಾ ಮತ ಶಿಕಾರಿ ಮಾಡಲಿದ್ದಾರೆ. ಇಂದು ಮಧ್ಯಾಹ್ನ 12:20ಕ್ಕೆ ಹುಕ್ಕೇರಿಯಲ್ಲಿರೋ ಸಂಕೇಶ್ವರ ಹೆಲಿಪ್ಯಾಡ್ಗೆ ಅಮಿತ್ ಶಾ ಆಗಮಿಸಲಿದ್ದಾರೆ. ಬಳಿಕ ಮಧ್ಯಾಹ್ನ 12:30 ಬೆಳಗಾವಿಯ ಹುಕ್ಕೇರಿಯಲ್ಲಿ ಬೃಹತ್ ಸಮಾವೇಶ ನಡೆಯಲಿದ್ದು, ಈ ಮೂಲಕ ಅಮಿತ್ ಶಾ ಕೇಸರಿ ಕಹಳೆಯನ್ನ ಮೊಳಗಿಸಲಿದ್ದಾರೆ. ಹಾಗಾದ್ರೆ ಬಿಜೆಪಿ ಉತ್ತರ ಕರ್ನಾಟಕವನ್ನೇ ಟಾರ್ಗೆಟ್ ಮಾಡಲು ಕಾರಣವಾದ್ರೂ ಏನು ಅನ್ನೋದಾದ್ರೆ, ಉತ್ತರ
ಕರ್ನಾಟಕದಲ್ಲಿ ಹೆಚ್ಚಿನ ಸೀಟ್ ಗೆಲ್ಲಲು ಬಿಜೆಪಿ ಪ್ಲಾನ್ ಮಾಡಿದ್ದು ಈ ಭಾಗದ ಲಿಂಗಾಯತ ಬ್ರಾಹ್ಮಣ ಮತಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಈಗಾಗಲೇ ಉತ್ತರ ಕನ್ನಡ, ಬಾಗಲಕೋಟೆ, ದಾವಣಗೆರೆ, ಬಳ್ಳಾರಿಗೆ ಮೋದಿ ಭೇಟಿ ನೀಡಿದ್ದಾರೆ. ಅಲ್ಲದೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ಈಗಾಗಲೇ ಮತಬೇಟೆಯನ್ನ ನಡೆಸಿರುವ ಅಮಿತ್ ಶಾ ಇಂದು ಚಿಕ್ಕೋಡಿಯಲ್ಲಿ ಅಮಿತ್ ಶಾ ಅಬ್ಬರದ ಮತಬೇಟೆಯನ್ನ ನಡೆಸಲಿದ್ದಾರೆ. ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಬಿಜೆಪಿ ಈಗಾಗಲೇ 5+3 ಫಾರ್ಮುಲಾ ಬಳಸಿದ್ದು ಈಗಾಗಲೇ ನೇಹಾಸ್ತ್ರವನ್ನ ಹೂಡಿ ಭರ್ಜರಿ ಮತ ಸೆಳೆಯೋ ಹುಮ್ಮಸ್ಸಿನಲ್ಲಿರೋ ಬಿಜೆಪಿ ಪಡೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಪ್ಲಾನ್ ಮಾಡಿದೆ. ಕಳೆದ ಬಾರಿ ಕರ್ನಾಟಕದಲ್ಲಿ 25 ಸ್ಥಾನ ಗಳಿಸಿದ್ದ ತನ್ನ ದಾಖಲೆಯನ್ನ ಉಳಿಸಿಕೊಳ್ಳಲು ಬಿಜೆಪಿ ಹರಸಾಹಸ ಪಡ್ತಿದ್ದು ಮೋದಿ, ಅಮಿತ್ ಶಾ ಒಬ್ಬರಾದ ಮೇಲೆ ಒಬ್ಬರು ಮತ ಬೇಟೆಯಾಡ್ತಿದ್ದಾರೆ.